ಕುರ್ಚಿ ಮೇಲೆ ದೇವರ ಮೊರೆ ಹೋಗಿದ್ದಾರೆ ಡಿಕೆಶಿ ಅವರು. ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಿಯಲ್ಲಿ ಹೋಗಿ ಅಜ್ಜಯ್ಯನ ಆಶೀರ್ವಾದವನ್ನ ಪಡೆದಿದ್ದಾರೆ. ಸಿಎಂ ಅಲ್ಲಿ ಭೇಟಿ ಮಾಡಿದ್ದಾರೆ. ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಿಗೆ ಸಿಎಂ ಭೇಟಿ ಕೊಟ್ಟಿದ್ದಾರೆ, ಆಶೀರ್ವಾದವನ್ನ ಪಡೆದಿದ್ದಾರೆ. ಹೈಕಮಾಂಡ್ ಭೇಟಿ ಬೆನ್ನಲ್ಲೇ ಈಗ ಡಿಕೆಶಿ ದೇವರ ಮೊರೆ ಹೋಗಿದ್ದಾರೆ. ಕಾಡಸಿದ್ದೇಶ್ವರ ಮಠಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಟ್ಟಿರುವಂತದ್ದು. ಮಠದಲ್ಲಿ ಅಜ್ಜಯ್ಯನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಡಿಕೆಶಿ. ಕೈಪಡೆಯಲ್ಲಿ ಅಧಿಕಾರ ಹಂಚಿಕೆ ಚರ್ಚೆಯ ಕಾವು ಜೋರಾಗಿರುವಾಗಲೇ ಈಗ ದೇವರ ಮೊರೆ ಹೋಗಿದ್ದಾರೆ. ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಿಗೆ ಭೇಟಿಯನ್ನ ನೀಡಿದ್ದಾರೆ, ಆಶೀರ್ವಾದ ಪಡೆದಿದ್ದಾರೆ. ತುಮಕೂರು ಜಿಲ್ಲೆಯ ನೊಣವಿನಕೆರೆ ಅಜ್ಜಯ್ಯನ ಕ್ಷೇತ್ರವಿದು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಡಿಕೆಶಿ ಅವರು ಆಡಿದ ಮಾತಿದು. ಎಲ್ಲರಿಗೂ ಶ್ರಮಕ್ಕೆ ತಕ್ಕಂತ ಫಲ ಇದ್ದೇ ಇರುತ್ತೆ, ತಮಗೂ ಸಿಗತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಪವರ್ ಫೈಟ್ ಮಧ್ಯೆ ಡಿಕೆ ಶಿವಕುಮಾರ್ ಅವರ ಕಾನ್ಫಿಡೆಂಟ್ ಹೇಳಿಕೆ ಇದೆಯಲ್ಲ, ಇದು ಮತ್ತೆ ರಾಜಕೀಯದಲ್ಲಿ ಚರ್ಚೆ ಹುಟ್ಟು ಹಾಕುತ್ತೆ. ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇರ್ತಾನೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಸಿಎಂ ಆಗುವ ಕನಸಿನಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಧಿಕಾರಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕಸರತ್ತು ಮಾಡುತ್ತಿರೋದು ಎಲ್ಲರಿಗೂ ಗೊತ್ತೇ ಇರುವಂತದ್ದು. ಇದೀಗ ವರಿಷ್ಠರ ಭೇಟಿ ಆದ ನಂತರ ದೇವರ ಮೊರೆಯನ್ನು ಹೋಗಿದ್ದಾರೆ. ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಿಗೆ ಭೇಟಿ ಕೊಟ್ಟು ಆಶೀರ್ವಾದವನ್ನ ಪಡೆದಿದ್ದಾರೆ. ಎಲ್ಲಿ ಶ್ರಮ ಇರುತ್ತೋ ಅಲ್ಲಿ ಫಲ ಸಿಗತ್ತೆ, ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಭಗವಂತ ಇದ್ದಾನೆ ಅಂತ ಡಿಕೆಶಿ ಅವರು ಹೇಳಿರುವಂಥದ್ದು. ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಿಗೆ ಭೇಟಿ ಕೊಟ್ಟು ದೇವರ ಮೊರೆ ಹೋಗಿದ್ದಾರೆ, ಆರತಿಯನ್ನ ಮಾಡಿದ್ದಾರೆ. ದೇವರ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಭೇಟಿ ಬೆನ್ನಲ್ಲೇ ಈಗ ದೇವಸ್ಥಾನಗಳಿಗೂ ತೆರಳಿ ಮತ್ತೆ ಟೆಂಪಲ್ ರನ್ ಶುರುವಾಗಿದೆ ಅನ್ಸತ್ತೆ ಡಿಕೆಶಿ ಅವರದು. ಮಠದಲ್ಲಿ ಅಜ್ಜಯ್ಯನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅವರೇ ಹೇಳಿದ್ದಾರೆ ಎಲ್ಲಿ ಶ್ರಮ ಇರುತ್ತೋ ಅಲ್ಲಿ ಫಲ ಸಿಗತ್ತೆ ಅಂತ. ಹಾಗಾಗಿ ಅವರಿಗೆ ಮುಂದಿನ ಈ ಶ್ರಮಕ್ಕೆ ಫಲ ಸಿಗತ್ತೆ, ಮತ್ತೆ ನಾನು ಸಿಎಂ ಆಗ್ತೇನೆ ಅನ್ನುವಂಥ ನಂಬಿಕೆ ಇದೆ. ಅದೇ ಕಾನ್ಫಿಡೆಂಟ್ ವಿಚಾರದಲ್ಲೇ ಈಗ ಈ ಹೇಳಿಕೆಯನ್ನು ನೀಡಿರುವಂಥದ್ದು. ಪವರ್ ಫೈಟ್ ಮಧ್ಯೆ ಇವರ ಈ ಕಾನ್ಫಿಡೆಂಟ್ ಆಗಿ ಹೇಳಿರುವಂತಹ ಈ ಹೇಳಿಕೆ ಇದೆಯಲ್ಲ, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗತ್ತೆ ಅನ್ನುವಂಥದ್ದು ಮತ್ತೆ ಚರ್ಚೆಗೆ ಕಾರಣವಾಗಿದೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತೇ ಇದೆ. ಅದಕ್ಕಾಗಿ ಸಾಕಷ್ಟು ಯತ್ನ ನಡೀತಿದೆ. ಪೂಜೆ, ಹೋಮ, ಹವನ, ಟೆಂಪಲ್ ರನ್ ಎಲ್ಲವೂ ಆಯಿತು. ಈಗ ಹೈಕಮಾಂಡ್ ವರಿಷ್ಠರನ್ನ ಭೇಟಿಯಾದಂತಹ ಬೆನ್ನಲ್ಲೇ ಇವತ್ತು ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಿಗೂ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇರ್ತಾನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪಾ. ಡಿಕೆಶಿ ಅವರ ಟೆಂಪಲ್ ರನ್ ಇದೇನು ಹೊಸದಲ್ಲ. ಪೂಜೆ ಆಯ್ತು, ಹೋಮವಾಯ್ತು, ಹವನವಾಯ್ತು, ದೋಷ ಪರಿಹಾರಗಳಿಗಾಗಿ ಸಾಕಷ್ಟು ದೇವಸ್ಥಾನಗಳನ್ನ ಸುತ್ತಿದ್ದು ಪೂಜೆಯನ್ನ ಸಲ್ಲಿಸಿದ್ದು ಗೊತ್ತೇ ಇದೆ. ಇದೀಗ ಹೈಕಮಾಂಡ್ ಭೇಟಿಯ ಬೆನ್ನಲ್ಲೇ ಈಗ ಮತ್ತೆ ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಿಗೆ ಹೋಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರಲ್ಲ, ಏನಾದ್ರೂ ಇದಕ್ಕೆ ಕನೆಕ್ಷನ್ ಇದೆಯಾ ಅಥವಾ ಅವರು ಮುಂದೆ ಸದ್ಯದಲ್ಲೇ ಸಿಎಂ ಆಗ್ತಾರೆ ಅನ್ನುವಂಥ ಸೂಚನೆ ಏನಾದ್ರು ಸಿಕ್ಕಿರಬಹುದಾ ಡಿಕೆಶಿ ಅವರಿಗೆ ಅಂತ? ದೀಪಾ, ನೀವು ಮಾಹಿತಿ ಕೊಡೋದಾದ್ರೆ. ಮಂಜರಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೊಣವಿನಕೆರೆ ಅಜ್ಜನ ಜಾತ್ರಾ ಮಹೋತ್ಸವ ಇದ್ದಿದ್ರಿಂದ ಅವರು ಅಲ್ಲಿಗೆ ಆದ್ರೆ ಒಂದು ವಿಶೇಷ ಅಂದ್ರೆ ದೆಹಲಿಗೆ ಹೋಗಿ ಬಂದ ಬಳಿಕ ಅಲ್ಲಿಗೆ ಹೋಗಿದ್ದಂತಹದ್ದು ಸಹಜವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಜೊತೆಗೆ ಯಾವತ್ತೂ ಅವರು ಹೇಳ್ತಾ ಇದ್ದಂತಹ ಒಂದು ಮಾತು, ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ಎಂದು ವಿಫಲ ಆಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮಾತುಗಳನ್ನ ಹೇಳ್ತಾ ಇದ್ರು. ಜೊತೆಗೆ ಪೂಜೆ ಪುನಸ್ಕಾರ, ಹವನ ಅವೆಲ್ಲವೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅವರು ಸಿಎಂ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳಂತೂ ಮುಂದುವರೆದಿದೆ. ಆದ್ರೆ ನೊಣವಿನಕೆರೆ ವಿಚಾರವಾಗಿ ಅವರಿಗೆ ವಿಶೇಷವಾದಂತಹ ಒಂದು ಭಕ್ತಿ ಇದೆ, ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಚರ್ಚೆಗೆ ದೆಹಲಿಗೆ ಹೋಗಿ ಬಂದ್ರು ಅನ್ನುವಂತಹ ವಿಚಾರವಾಗಿ, ಜೊತೆಗೆ ಜಾತ್ರಾ ಮಹೋತ್ಸವ ಇದ್ರಿಂದ ಸಹಜವಾಗಿ ಅವ್ರು ಹೋಗ್ತಾರೆ ಪ್ರತಿ ವರ್ಷವೂ ಕೂಡ. ಅದರಂತೆ ಈ ವರ್ಷವೂ ಕೂಡ ಅಲ್ಲಿಗೆ ಹೋಗಿ ಪೂಜೆ ಸಲ್ಲಿಸಿರುವಂತಹದ್ದು ಮಂಜರಿ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇರ್ತಾನೆ.
ಪ್ರಯತ್ನ ವಿಫಲವಾಗಬಹುದು, ಆದರೆ ಪ್ರಾರ್ಥನೆ ವಿಫಲವಾಗಲ್ಲ. ಸಾಕಷ್ಟು ಕಾನ್ಫಿಡೆಂಟ್ ಆಗಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಕುರ್ಚಿಗಾಗಿಯೂ ಅವರ ಪ್ರಯತ್ನ ಕಸರತ್ತು ನಡೀತಾನೇ ಇದೆ. ಜೊತೆಗೆ ಈ ಮಾತುಗಳೇನಿದೆಯಲ್ಲ ಮತ್ತೆ ಇನ್ನೊಂದು ಬಗೆಯ ಚರ್ಚೆಗೆ ಕಾರಣವಾಗುತ್ತೆ. ಹಂಗಾರೆ ಡಿ ಕೆ ಶಿ ಅವರು ಸಿಎಂ ಆಗ್ತಾರಾ ಸದ್ಯದಲ್ಲೇ ಅನ್ನುವಂತೆ ಕೂಡ ಈ ಮಾತುಗಳು ಬಿಂಬಿತವಾಗುತ್ತೆ. ಸಿಎಂ ಕುರ್ಚಿ ಸಿಗಬೇಕು ಸದ್ಯದಲ್ಲೇ ಅಂತ ದೇವರ ಮೊರೆ ಹೋಗಿದ್ದಾರೆ. ನೊಣವಿನ ಕೆರೆಯ ಅಜ್ಜಯ್ಯನ ಸನ್ನಿಧಿಗೆ ಭೇಟಿಯನ್ನ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಡಿ ಕೆ ಶಿವಕುಮಾರ್.